US ಗೆ ಹೋದ ನಂತರ ತುಂಬಾ ಡಿಸ್ಕಷನ್ ಆಗ್ತಾ ಇರುತ್ತೆ ಇವ್ರ ಮುಂಚೆ. ಅವಳೇನು ಹೇಳ್ತಾಳೆ, ನೀನು US ಗೆ ಬಂದು ಸೆಟ್ಲ್ ಆಗು, ನಾನು ನನ್ನ ಮಕ್ಕಳಿಗೆ ಕರ್ನಾಟಕದಲ್ಲಿ ಬೇಡ US ಅಲ್ಲಿ ಮಾತ್ರ ಅಂತ ಹೇಳಿ US ಗೆ ಫೋರ್ಸ್ ಮಾಡ್ತಾಳೆ. ನನ್ನ ಕ್ಲೈಂಟ್ ಹೇಳ್ತಾರೆ, ನಂದು ಕೆರಿಯರ್ ಇಲ್ಲಿದೆ, ನಾನು ಫಿಲ್ಮಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ, ನನಗೆ ಅಲ್ಲಿ ಬರಕ್ಕಾಗಲ್ಲ ಅಂತೇಳಿ. ಅದಕ್ಕೆ ಏನ್ ಹೇಳ್ತಾಳೆ, ನೀನು ಬರೋದಿದ್ರೆ ತೊಂದರೆ ಇಲ್ಲ, ನಾನು ನನ್ನ ಬಾಯ್ ಫ್ರೆಂಡ್ ರಾಧಾನಿಂದ ಸ್ಪರ್ಮ್ ಡೊನೇಟ್ ತಗೊಳ್ತೀನಿ, ಅದರ ಮೇಲೆ ನಾನು IVF ಅಲ್ಲಿ ನಾನು ಚೈಲ್ಡ್ ಮಾಡಿಕೊಂಡು ನನ್ನ ಸಂಸಾರ ನಡೆಸ್ಕೊಳ್ತೀನಿ, ನೀನು ಬೇಡ ಅಂತೇಳಿ. ದೀಸ್ ಆರ್ ಆಲ್ ಮೆಂಟಲ್ ಕ್ರೂಯಲ್ಟೀಸ್, ದೀಸ್ ಆರ್ ಆಲ್ ಹ್ಯೂಮಿಲಿಯೇಷನ್ಸ್ ವಿಚ್ ಐ ಸಫರ್. ನಮ್ಮ ಕ್ಲೈಂಟ್ ಏನೋ ಸಫರ್ ಆಗಿಲ್ಲ. ನಾನು ಡ್ರಾಫ್ಟ್ ಶೇರ್ ಮಾಡ್ತೀನಿ, ಎವ್ರಿಥಿಂಗ್ ಯು ನರೇಟೆಡ್ ದೇರ್, ಬ್ಲಾಕ್ ಅಂಡ್ ವೈಟ್ ಎವ್ರಿಥಿಂಗ್ ಇಸ್ ದೇರ್. ಯಾರ ರಾಧಾನ ಮದುವೆ ಮುಂಚೆನೂ ಬಾಯ್ ಫ್ರೆಂಡ್, ಮದುವೆ ಮುಂಚೆನೂ ಅವನು ಬಾಯ್ ಫ್ರೆಂಡ್ ಆಗಿದ್ದ. ಆ ರಾಧಾ ಜೊತೆ ಏನಂತ ಹೇಳಿದ್ರೆ, ಇವರು ಎಲ್ಲ ಪಿಕ್ನಿಕ್ ಎಲ್ಲ ಹೋಗುವಾಗ ಶಿ ಯೂಸ್ ಟು ಇನ್ಸಿಸ್ಟ್ ರಾಧಾ ಕೂಡ ಬರ್ಬೇಕಂತೇಳಿ ನಮ್ಮೊಟ್ಟಿಗೆ. ರಾಧಾ ಬಂದ್ರೆ ಮಾತ್ರ ಬರ್ತೀನಿ ಅಂತ. ರಾಧಾ ಬರದಿದ್ರೆ ಇದು ಮಾಡುದು, ಫೋರ್ಸ್ ಮಾಡುದು ಅವನನ್ನು ಕರೀಲಿಕ್ಕೆ. ಅವನು ಬಂದ ನಂತರ ಏನು ಮಾಡುದು ಅಂತ ಹೇಳಿದ್ರೆ, ಬೆಳಿಗ್ಗೆ ಇಬ್ರು ನಮ್ಮ ಗುರು ಮತ್ತೆ ಇವಳು ಶ್ರೀದೇವಿ ಮನೆ ರೂಮಲ್ಲಿದ್ರೆ, ಅವನು ಹೇಳುವ ಮುಂಚೆ ಅವನು ಮತ್ತೆ ರಾಧಯ್ಯ ದಿ ಯೂಸ್ ಟು ಗೋ ಫಾರ್ ಅ ವಾಕ್. ಎಲ್ಲಿಯಾದ್ರೂ ಊಟ ಮಾಡುವಾಗ ಶಿ ಯೂಸ್ ಟು ನೆವರ್ ಸಿಟ್, ನನ್ನ ಗುರು ನಂತ ಡಿಸೈಡ್ಸ್ ಅವರ್, ಶಿ ನೆವರ್ ಇಸ್ ಟು ಸಿಟ್. ಅದಾದ ನಂತರ ಏನಾಯ್ತು, ಇವಾಗ ರಾಧಯ್ಯ ಮದುವೆ ಆದ. ಫ್ಯೂ ಮಂತ್ಸ್ ಬ್ಯಾಕ್ ಈ ಗಾಟ್ ಮ್ಯಾರಿಡ್. ಅಂಡ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ಏನಾಯ್ತು, ಇವಳು ಒಂದು ವಾರ ನನ್ನ ಮನೆಯಲ್ಲಿದ್ದು ಯಾರ ಹತ್ರನೂ ಮಾತಾಡಿಲ್ಲ, ಊಟನೂ ತಿಂದಿಲ್ಲ. ಅದಾದ ಏನಾಯ್ತು, ರಾಧಯ್ಯನ ಹೆಂಡತಿ ಯಾವಾಗ ಹೊರಗಡೆ ಹೋಗ್ತಾಳ, ಇವಳು ಅವನನ್ನು ಮೀಟ್ ಆಗ್ತಾ ಇತ್ತು. ಈಗ ಏನಾಗಿದೆ, ಅವಳ ಇಲ್ಲಿಗಲ್ ಆಕ್ಟಿವಿಟೀಸ್ ಹೊರಗೆ ಬರುತ್ತೆ ಅಂತೇಳಿ ನನ್ನ ಮೇಲೆ ಸುಮ್ಮನೆ ಎಲಿಗೇಷನ್, ನಾನು ಸಪ್ತಮಿ ಕೋ-ಆಕ್ಟರ್ ಜೊತೆ ನನಗೆ ರಿಲೇಶನ್ಶಿಪ್ ಇದೆ ಅಂತೇಳಿ ಎಲಿಗೇಷನ್ ಮಾಡ್ತಾ ಇದ್ದಾಳೆ. ದಿಸ್ ಇಸ್ ನಥಿಂಗ್ ಬಟ್ ಅನ್ ಆಫ್ಟರ್ ಥಾಟ್. ನಾನು ನೋಟಿಸ್ ಇಶ್ಯೂ ಮಾಡಿದ ನಂತರ ಈ ತರ ನನ್ನ ಮೇಲೆ ಎಲಿಗೇಷನ್ ಮಾಡ್ತಾ ಇದ್ದಾರೆ, ನನ್ನ ಕ್ಲೈಂಟ್ ಮೇಲೆ. ಯಾವುದು ಅದು ಗೊತ್ತಿಲ್ಲ ನನಗೆ. ಬಿಕಾಸ್ ಸಿ ಒನ್ ಸಂಬಡಿ ಇಸ್ ಅ ಪಬ್ಲಿಕ್ ಫಿಗರ್ ಆರ್ ಅ ಸೋಷಿಯಲ್ ಪರ್ಸನ್, ಫಿಲ್ಮ್ ಅಲ್ಲಿ ನಿಮ್ಗೆ ಗೊತ್ತಿದೆ ಆಕ್ಟ್ ಮಾಡುವಾಗ ದೇರ್ ಮೇ ಬಿ ಇಂಟಿಮೇಟ್ ಸೀನ್ಸ್. ಸಂಬಡಿ ಟೇಕಿಂಗ್ ಫೋಟೋ ಆಫ್ ದಟ್ ಅಂಡ್ ಸೇಯಿಂಗ್ ದಟ್ ಯು ಆರ್ ಹ್ಯಾವಿಂಗ್ ಅನ್ ಅಫೇರ್, ಐ ಡೋಂಟ್ ನೋ, ಐ ಆಮ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಟೈಪ್ ಆಫ್ ಅಫೇರ್ ಇದೆ. ನೋಟಿಸ್ ರೀಚ್ ಆಗಿದೆ, ಅವ್ರು ರಿಪ್ಲೈ ಮಾಡಿದ್ದಾರೆ. ಕೋರ್ಟಿಂದ ಇವತ್ತು ಕೋರ್ಟಿಂದ ನೋಟಿಸ್ ಇವತ್ತು ಇಶ್ಯೂ ಆಗಿದೆ. ಇನ್ನೊಂದು ವಾರದೊಳಗಡೆ ನೋಟಿಸ್ ರೀಚ್ ಆಗುತ್ತೆ. ನಾವು ಪ್ಯಾಚಪ್ ಅಂತ ಹೇಳಿದ್ರೆ, ಬಿಕಾಸ್ ನಮ್ಮ ಕ್ಲೈಂಟ್ ಅಲ್ಲ, ಇಬ್ಬರನ್ನು ನೋಡುವಾಗ್ಲೂ ಅವಳ ರಿಪ್ಲೈ ಅಲ್ಲಿ, ಅವರ ಲೀಗಲ್ ನೋಟಿಸ್ ಅಲ್ಲಿ ತುಂಬಾ ಸಲ ಹೇಳಿದಾಳೆ ಅವಳು, ನನಗೆ ಬೇಡ. ಬಿಕಾಸ್ ಇಬ್ರು ಒಟ್ಟಿಗೆ ಇದ್ರೆ ತೊಂದರೆ ಇಲ್ಲ. ಬಿಕಾಸ್ ನಾನು ಗಂಡ ಆದ್ರೆ ಐ ಕ್ಯಾನ್ ಸ್ಟೇ ವಿತ್ ಒಂದು ಹುಡುಗಿ ಜೊತೆ, ನನಗೆ ನನ್ನ ಹೆಂಡತಿ ಜೊತೆ ಹೊಂದಾಣಿಕೆ ಆಗಬಹುದು. ಬಿಕಾಸ್ ಐ ಆಮ್ ನಾಟ್ ಬೀಂಗ್ ಇನ್ಸಲ್ಟೆಡ್ ದೇರ್. ನನಗೆ ಇನ್ಸಲ್ಟ್, ಹ್ಯೂಮಿಲಿಯೇಷನ್, ಮತ್ತೆ ದೇರ್ ಇಸ್ ನೋ ಕಾಂಪೆಟಬಿಲಿಟಿ, ಡೌಟಿಂಗ್. ಸೊ ದೀಸ್ ಆರ್ ಆಲ್ ಫ್ಯಾಕ್ಟರ್ಸ್. ಬಿಕಾಸ್ ಈವನ್ ಇದು ಪ್ಯಾಚಪ್ ಆದ್ರೂ ಶಿ ಹ್ಯಾಸ್ ಟು ಲೀವ್ ಅವರ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ವಿಚ್ ಶಿ ಇಸ್ ನಾಟ್ ವಿಲ್ಲಿಂಗ್. ಆಲ್ಮೋಸ್ಟ್ 4 ಕೋಟಿ ಚಿಲ್ಲರೆ ಹಣ, 4.5 ಕೋಟಿ ಚಿಲ್ಲರೆ ಹಣ ಹೋಗಿದೆ. ನಮ್ಮ ಫ್ಯಾಮಿಲಿ ಪರ್ಸನಲ್ ಪ್ರಾಪರ್ಟೀಸ್ ಬ್ಯಾಂಕ್ಗೆ ಮಾರ್ಗೇಜ್ ಆಗಿದೆ. ನಾವು ಇವಾಗ ಆ ಲೋನ್ ಪೇ ಮಾಡ್ತಾ ಇದ್ದೀವಿ. ಮತ್ತೆ ರೀಸೆಂಟ್ಲಿ ಮೊನ್ನೆ 2 ವಾರ ಮುಂಚೆ ಆಲ್ಮೋಸ್ಟ್ 7 ಲಕ್ಷ ರೂಪಾಯಿ ಕೂಡ ನಮ್ಮ ಅಕಾಡೆಮಿಯಿಂದ ಇಲ್ಲಿಗಲಿ ಅವರು ಶ್ರೀದೇವಿ ತಂಗಿದ್ದಾರಲ್ಲ ವಿಜಯಲಕ್ಷ್ಮಿ, ಅವರ ಅಕೌಂಟ್ಗೆ ಇಲ್ಲಿಗಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಪ್ರಾಪರ್ಟಿ ಯಾವ್ದು ಮಾರ್ಗೇಜ್ ಮಾಡಿದ ನನಗೆ ಗೊತ್ತಿಲ್ಲ, ಬಿಕಾಸ್ ಐ ಆಮ್ ನಾಟ್ ಡೀಲಿಂಗ್ ವಿತ್ ದಟ್. ಮಾರ್ಗೇಜ್ ಫ್ಯಾಮಿಲಿ ಪ್ರಾಪರ್ಟೀಸ್, ಇವರ ಪರ್ಸನಲ್ ಲೋನ್ ಇದೆ, ಫ್ಯಾಮಿಲಿ ಪ್ರಾಪರ್ಟೀಸ್ ಮಾರ್ಗೇಜ್ ಆಗಿದೆ. ಆಲ್ಮೋಸ್ಟ್ ಅರೌಂಡ್ 4.5 crores ಅಕಾಡೆಮಿಯಿಂದ ಅವಳು ಸೈಫನ್ ಮಾಡಿ ಹೋಗಿದ್ದಾಳೆ. ಅಕಾಡೆಮಿ ಮತ್ತೆ ರಾಜ್ಕುಮಾರ್ ಲರ್ನಿಂಗ್ ಆಪ್ ಎರಡರಿಂದ ಅವ್ರು ಲೋನ್ ತಗೊಂಡಿದ್ದಾರೆ. ಇಲ್ಲ, ಸಹನಟಿಯನ್ನು ಮದುವೆ ಮುಂಚೆ ಕರ್ಕೊಂಡು ಬಂದೇ ಇಲ್ಲ ಅವರು. ಸೋ ಫಾರ್ ಆಸ್ ಐ ಆಮ್ ಕನ್ಸರ್ನ್, ನಾನು ಏನು ಹೇಳಿದೆ ಅಂತ ಹೇಳಿದ್ರೆ, ನಮ್ಮ ಪಿಟಿಷನ್ ಅಲ್ಲಿ ಆದ್ರೆ ಅವರ ರಿಪ್ಲೈ ಅಲ್ಲಿ ಕೂಡ ಇಲ್ಲ, ನರೇಶನ್ ಇಲ್ಲ, ನಾನು ಸಹನಟಿಯನ್ನು ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿ.
ಹೌದು ಅಲ್ಲ, ನಮ್ಮ ಕ್ಲೈಂಟ್ಗೆ FIR ಇಲ್ಲ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಅವರು ರಿಪ್ಲೈ ನೋಟಿಸ್ ಅಲ್ಲಿ ಅವ್ರು ಹೇಳ್ತಾರೆ, ನನ್ನ ಕ್ಲೈಂಟ್ ಇಂದ ಪ್ರಾಬ್ಲಮ್ ಇದೆ, ಅವರು ಸೆಕ್ಸುವಲಿ ಅಟ್ರಾಕ್ಟಿವ್ ಸೆಕ್ಸುವಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ನಮ್ಮ ಕ್ಲೈಂಟ್ಗೆ. ಅಂಡ್ ಅದು ನನ್ನ ಕ್ಲೈಂಟ್ಗೆ ಇದ್ರೆ ಹೌ ಕ್ಯಾನ್ ಯು ಸೇ ದಟ್ ಅವನಿಗೆ FIR ಇದೆ ಅಂತ ಹೇಳಿ? ಹೌದೌದು. ಅದು ಇಂಪಾರ್ಟೆಂಟ್ ಕ್ವಶನ್. ಅಲ್ಲ, ಏನಾಯ್ತು, ದೇರ್ ಆರ್ 2 ಥಿಂಗ್ಸ್. ನಾನು ಮದುವೆ ಆದ ನಂತರ ಇವಳು ಸರಿಯಾಗಿ ಬೋಧಿಸಿ, ಮದುವೆ 2015 ಅಲ್ಲಿ, ನಮ್ದು ಡೇಟ್ 2016 ಅಲ್ಲಿ ಇವ್ರದ್ದು ಭೇಟಿ ಆಗುತ್ತೆ. ಭೇಟಿಯಾದ ನಂತರ ಏನಾಗುತ್ತೆ, ಇವಳು ಟ್ರೈ ಟು ಟೇಕ್ ಅಡ್ವಾಂಟೇಜ್ ಆಫ್ ದಿ ರಿಲೇಶನ್ಶಿಪ್ ಅಂಡ್ ವೀಕ್ನೆಸ್ ಆಫ್ ದ ಫ್ಯಾಮಿಲಿ, ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಮಾಡ್ಲಿಕ್ಕೆ ನೋಡ್ತಾಳೆ. ಆವಾಗ ಏನಾಗುತ್ತೆ, ಇನ್ವಾಲ್ವ್ ಮಾಡುವಾಗ ಅವಳೇ ಕಂಟ್ರೋಲ್ ತಗೊಳ್ಳಿಕ್ಕೆ ನೋಡ್ತಾಳೆ ಎಂಟೈರ್ ಫ್ಯಾಮಿಲಿ ಅಂಡರ್ಸ್ಟುಡ್ ಇಟ್ ಅಂಡ್ ಆಸ್ಕ್ ಟು ಕೀಪ್ ಅರ್ ಅಸೈಡ್. ದೆನ್ ಏನ್ ಮಾಡ್ತಾಳೆ, ಮೆನಿಪುಲೇಟ್ ಮಾಡಿ ಸಮ್ ಹೌ ಶಿ ಟುಕ್ ಅಡ್ವಾಂಟೇಜ್ ಆಫ್ ಯುವರಾಜ್ ಕುಮಾರ್. ದೋ ಇಸ್ ಪಾರ್ವತಮ್ಮ ರಾಜ್ಕುಮಾರ್ ಸೆಡ್, ದೋ ಇಸ್ ಪೇರೆಂಟ್ಸ್ ಸೆಡ್ ದಟ್ she is not a good girl, don't go ahead. He took a risk in his life and he married her. He was aware of that manipulation, but still he was, ಅವನಿಗೆ ಏನು ಹೋಪ್ ಇತ್ತು ದಟ್ ಅವಳು ಸರಿ ಆಗ್ತಾಳೆ ಅಂತ. ಒಂದಲ್ಲ ಒಂದು ದಿವಸ ಏನಂತ ಹೇಳಿದ್ರೆ, ಫೈನಲಿ ರಿಕ್ವೆಸ್ಟ್ ಮಾಡಿದ, ನಾವು ಒಂದು ಫ್ಯಾಮಿಲಿ ಇಟ್ಕೊಳ್ಳೋ, ಮಗು ಮಾಡ್ಕೊಳ್ಳೋ ಅಂತೇಳಿ. ಫಾರ್ ವಿಚ್ ಅವಳು ರೆಡಿ ಇರಲಿಲ್ಲ. ನನಗೆ ಮಗು ಬೇಡ, ನನಗೆ US ಅಲ್ಲಿ ಮಾತ್ರ ಮಗು ಬೇಕು, ಇಲ್ಲಿ ಮಗು ಆದ್ರೂ ನಿನ್ನ ಮನೆಯಲ್ಲಿ ನಾನು ಇರೋಕೆ ಬಿಡಲ್ಲ, ನಿನ್ನ ಮನೆಯಲ್ಲಿ ಮಗು ಬೆಳಿಬಾರ್ದು, ಇಲ್ಲಾದ್ರೆ ಅದು ನಿನ್ನ ತರ ಆಗುತ್ತೆ, ನಿನ್ನ ಅಣ್ಣನ ತರ ಆಗುತ್ತೆ ಅಂತ ನನಗೆ ಬ್ಲೇಮ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದಾದ ನಂತರ ಇಲ್ಲಿಗಲಿ ಅಲ್ಲಿ ಹೋಗಿ, ಅಲ್ಲಿ ನಂತರ ನಾನು ಪುನಃ ಫೋರ್ಸ್ ಮಾಡುವಾಗ, ಬೇಡ ನಿಂದು ಮಗು ಬೇಡ, ನಾನು ರಾಧಾನ ಜೊತೆ ಅವನು ಸ್ಪರ್ಮ್ ತಕೊಂಡು IVF ಮುಖಾಂತರ ನಾನು ಮಗು ಮಾಡ್ಕೊಳ್ತೀನಿ ಅಂತ. ದಿಸ್ ಇಸ್ ವಾಟ್ ಶಿ ಹ್ಯಾಸ್ ಟು ಸೇ. ಆಕೆಯ ಮದುವೆ ಆಗೋದಕ್ಕೋಸ್ಕರ ಇದೆಲ್ಲವೂ ಕೂಡ ನಡೀತಾ ಇದೆ, ಈಗೆಲ್ಲವೂ ಆಗ್ತಾ ಇದೆ ಅಂತ ಕೂಡ ಕೇಳಿ ಬರ್ತಾ ಇದೆ. ಇಲ್ಲ, ಅದು ಸುಳ್ಳು. ಆ ಖಾತೆ ನಟಿ ಯಾರಂತಲೂ, ಅವಳು ಒಂದು ಮೂರು ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಹೇಳಿದ್ರಿ ಮನೆಗೆ ಬರ್ತಾ ಇದ್ವಿ ಅಂತ ಹೇಳಿ. ಯಾರಾದ್ರೂ ನನ್ನ ಮನೆಗೆ ಬಂದ್ರೆ, ನನ್ನ ಕೋ ಆಕ್ಟರ್ ಅವ್ರು ನನ್ನ ಯಾರನ್ನಾದ್ರು ನಾನು ಕರ್ಕೊಂಡು ಹೋದ್ರೆ, ಡಸಂಟ್ ಮೀನ್ ದಟ್ ನನಗೆ FIR ಇದೆ ಅಂತ ಹೇಳಿ. ಈಸ್ ಬೀಂಗ್ ಓಪನ್. ಅವಳು ಇದ್ರು, ಇವಳು ಬಂದಿದ್ದಾಳೆ. ಹೌ ಶಿ ಕೇಮ್ ಟು ನೋ? ಅವಳು ಕೂಡ ಇದ್ರಲ್ವಾ. ನಾನೊಂದು ಹುಡುಗಿಯನ್ನು ಮನೆ ಕರ್ಕೊಂಡು ಹೋದ್ರೆ, ನನ್ನ ಕೋ ಆಕ್ಟರ್ ಅನ್ನು ಹೇಗೆ ಅಡಲ್ಟ್ ಹೇಗಾಗುತ್ತೆ, ಇಲ್ಲ ನನಗೆ FIR ಅಂತ ಹೇಗೆ ಕೌಂಟ್ ಮಾಡ್ತೀನಿ? ಇಲ್ಲ, ಅದು ಸುಳ್ಳು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.